ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನ ನೀಡಿದರು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಚಾಲನೆಯನ್ನ ನೀಡಿದ್ದಾರೆ. ಬೆಂಗಳೂರಿನ ಯಶವಂತಪುರದ ವಿಧಾನಸಭಾ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಚಾಲನೆಯನ್ನ ನೀಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇಲ್ಲಿ ನಾವು ಗಮನಿಸಬಹುದು ವೀಕ್ಷಕರೇ, ಸಾಕಷ್ಟು ಟ್ರಾಫಿಕ್ ಕಿರಿಕಿರಿಯಿಂದ ಬೆಂಗಳೂರಿನಲ್ಲಿ ನಾವು ಒದ್ದಾಡ್ತೀವಿ. ಈ ಒಂದು ಕಾರಣಕ್ಕಾಗಿ ಕೆಲವು ಮೇಲ್ಸೇತುವೆಗಳನ್ನು ಕೂಡ ಇವತ್ತು ಉದ್ಘಾಟನೆ ಮಾಡಲಾಯಿತು. ಹಾಗೆಯೇ ಅಂಡರ್ ಪಾಸ್ಗಳನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟನೆಯನ್ನ ಮಾಡಿದರು. ನಾವು ಮೊನ್ನೆ ಅಷ್ಟೇ ನೆನೆಸ್ಕೊಳ್ಳೋದಾದ್ರೆ ಮೆಜೆಸ್ಟಿಕ್ ಸಮೀಪದಲ್ಲೂ ಕೂಡ ಓಕ್ಲಿಪುರಂನಲ್ಲಿ ಅಲ್ಲಿನೂ ಒಂದು ಮೇಲ್ಸೇತುವೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟನೆಯನ್ನ ಮಾಡಿದ್ರು ಮತ್ತು ರೈಲ್ವೆ ಅಂಡರ್ ಪಾಸ್ಗಳ ಕಾಮಗಾರಿಗೂ ಕೂಡ ಅವತ್ತು ಚಾಲನೆಯನ್ನ ನೀಡಿದ್ರು. ಬೆಂಗಳೂರು ನಗರ ವಿಶ್ವದ ಮಟ್ಟದಲ್ಲಿ ಹೆಸರನ್ನ ಗಳಿಸ್ತಾ ಇದೆ. ಜೊತೆಗೆ ಬೆಂಗಳೂರಿನ ಜನಸಂಖ್ಯೆ ಕೂಡ ಅಂದ್ರೆ ಬೆಂಗಳೂರಿನತ್ತ ಬರುವಂತಹವರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ವಾಹನ ದಟ್ಟಣೆ ಒಂದು ದೊಡ್ಡ ಸಮಸ್ಯೆಯಾಗಿತ್ತು ಮತ್ತು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಬೇಕು ಅಂದ್ರೆ ಹಲವಾರು ರಸ್ತೆಗಳನ್ನ ಸುತ್ತಕೊಂಡು ಹೋಗುವಂತ ಪ್ರಮೇಯ ಕೂಡ ಇರ್ತಿತ್ತು. ಇದರಿಂದ ಬೆಂಗಳೂರಿಗರಿಗೆ ಸಾಕಷ್ಟು ಕಿರಿಕಿರಿ ಉಂಟಾಗ್ತಾ ಇತ್ತು. ಇದನ್ನೆಲ್ಲ ತಪ್ಪಿಸಲಿಕ್ಕಾಗಿ ಜನಸ್ನೇಹಿಯಾಗಿ ಈ ತರದ ಕಾರ್ಯಕ್ರಮಗಳನ್ನ ಮಾಡಿದ್ದು ವಿವಿಧ ಕಾಮಗಾರಿಗಳಿಗೂ ಕೂಡ ಚಾಲನೆಯನ್ನ ನೀಡಿದ್ರು. ಅಂತೆಯೇ ಕಾರ್ಯಕ್ರಮ ನಡೆದಿರುವಂತದ್ದು ಇವತ್ತು ಕೂಡ ಮೇಲ್ಸೇತುವೆ ಮತ್ತು ಕೆಳಸೇತುವೆಗಳನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದ್ದಾರೆ. ಅದು ಕೂಡ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಿಸಿದ ವಿವಿಧ ಕಾರ್ಯಕ್ರಮಗಳನ್ನ ಉದ್ಘಾಟನೆಯನ್ನ ಮಾಡಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಮತ್ತು ಮೇಯರ್ ಸಂಪತ್ ರಾಜ್ ಸೇರಿದಂತೆ ಹಲವು ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಸಂದರ್ಭದಲ್ಲಿ ಸಾಥ್ ನೀಡಿದ್ದಾರೆ. ನಗರ ಪ್ರದರ್ಶನಕ್ಕೆ ಬಂದಂತ ಸಮಯದಲ್ಲಿ ಮುಖ್ಯಮಂತ್ರಿಗಳಿಗೆ ಕೇಳಿದ್ರು. ಮುಖ್ಯಮಂತ್ರಿಗಳು ಮಾತನಾಡದೆ 30 ಕೋಟಿ ಅನುದಾನವನ್ನು ಬಿಡುಗಡೆಯನ್ನ ಮಾಡಿಸಿ ಬ್ಯಾಟಳಿಯಿಂದ ನಮ್ಮ ಕೊಂಗಟ ಹೋಗ್ತಕ್ಕಂಥ 150 ರಸ್ತೆ ಕೂಡ ಇವತ್ತು ಚಾಲನೆಯನ್ನ ಮಾಡಿದ್ದೇವೆ. ಬೆಂಗಳೂರಲ್ಲಿ ನಗರದ ಪ್ರದಕ್ಷಿಣೆ ಬಂದಂತ ಸಮಯದಲ್ಲಿ ಕೆಂಗೇರಿಯಲ್ಲಿ ಇರ್ತಕ್ಕಂಥ ಕೆರೆ ಸುಮಾರು ವರ್ಷದಿಂದ ಕೆರೆ ಎಲ್ಲ ಧೂಳು ತುಂಬಿತ್ತು. ಆ ಭಾಗದ ಜನರು ಮುಖ್ಯಮಂತ್ರಿಗಳನ್ನ ಕೇಳಿದ್ರು, ಈ ಕೆರೆಯನ್ನ ಡೆವಲಪ್ಮೆಂಟ್ ಮಾಡಿಕೊಡಿ ಅಂತ ಹೇಳಿ 10 ಕೋಟಿ ಅನುದಾನದಲ್ಲಿ ಆ ಕೆರೆಯನ್ನ ಫಾರ್ಮಾಲಿಟೀಸ್ ಮಾಡಿ ಟೆಂಡರ್ ಮಾಡಿ ಅದಕ್ಕೆ ಲೋಕಲ್ ಭೂಮಿ ಪೂಜೆಯನ್ನ ಮಾಡತಕ್ಕಂಥ ತೀರ್ಮಾನವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಏನು